ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಗೋಲ್ಡ್ ಟ್ರೀ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಟಿಪ್ಸ್ನ ಏನು ಅಂತ ನೋಡೋಣ ಬನ್ನಿ. ಇದಕ್ಕೆ ನಾನು ತೊಗೊಂಡಿರ್ತಕ್ಕಂಥದ್ದು ಒಂದು ಅರ್ಧ ಆಲೂಗಡ್ಡೆ. ಸೊ ಅದನ್ನು ನೀಟಾಗಿ ತೊಳೆದು ಒಂದೆರಡು ಸ್ಪೂನಷ್ಟು ಅಕ್ಕಿ ಹಿಟ್ಟು, ತುಂಬ ತೆಳು ಇರಬಾರ್ದು, ತುಂಬ ತರಿಯಾಗೂ ಇರಬಾರ್ದು, ನುಣ್ಣಕ್ಕೂ ಇರಬಾರ್ದು. ಸೊ ಈಗ ಈ ಆಲೂಗಡ್ಡೆಯನ್ನು ನುಣ್ಣಗೆ ತುರ್ಕೊಳ್ಳೋಣ. ತುರಿದಿರ್ತಕ್ಕಂಥ ಆಲೂಗಡ್ಡೆಯನ್ನು ಕಿವುಚಿ ರಸನ ತಗೋಬೇಕು. ಈ ರಸವನ್ನು 10 or 5 ಮಿನಿಟ್ಸ್ ನಾವು ಹಾಗೆ ಬಿಟ್ಟಾಗ ಮೇಲೆ ತೆಳುವಾದಂಥ ಒಂದು ವಾಟರ್ ಕನ್ಸಿಸ್ಟೆನ್ಸಿಯಲ್ಲಿ ಅದು ನಿಂತ್ಕೊಳ್ಳುತ್ತೆ. ಸೊ ಆ ವಾಟರ್ ಕನ್ಸಿಸ್ಟೆನ್ಸಿಯನ್ನು ನಾವು ಬೇರ್ಪಡಿಸಬೇಕು. ಅದಾದ ನಂತರ ತಳಭಾಗದಲ್ಲಿ ಕ್ರೀಮಿ ಕನ್ಸಿಸ್ಟೆನ್ಸಿಯಲ್ಲಿ ಉಳ್ಕೊಳ್ಳುತ್ತೆ. ಆ ಕ್ರೀಮಿ ಆಗಿರ್ತಕ್ಕಂಥದ್ದನ್ನ ಹಾಗೆ ಇಡೋಣ. ಈ ವಾಟರ್ನ ಸಪ್ರೇಟ್ ಮಾಡ್ಕೊಂಡಿದ್ದಾದಮೇಲೆ ಆ ವಾಟರ್ಗೆ ಒಂದು ಅರ್ಧ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸಿ, ಸೊ ಈಗ ಎರಡಕ್ಕೂ ಒಂದು ಚಿಟಿಕೆಯಷ್ಟು ಕಸ್ತೂರಿ ಅರಿಶಿಣವನ್ನು ಸೇರಿಸಬೇಕು. ಸೊ ಕಸ್ತೂರಿ ಅರಿಶಿಣನ ಸೇರಿಸಿದ್ದಾದಮೇಲೆ ಇದಕ್ಕೆ ಒಂದು ಸ್ವಲ್ಪ ವಾಟರ್ನ ರೋಸ್ ವಾಟರ್ನ ಆ್ಯಡ್ ಮಾಡ್ಕೋಬೇಕು. ಅಕ್ಕಿ ಹಿಟ್ಟನ್ನು ಯಾವುದಕ್ಕೆ ಹಾಕಿದೆವೋ ಅದಕ್ಕೆ ಮಾತ್ರ ರೋಸ್ ವಾಟರ್ನ ಹಾಕೋಬೇಕು. ಸೊ ಇದು ಅಕ್ಕಿ ಹಿಟ್ಟು ಮತ್ತು ಆಲೂಗಡ್ಡೆ ರಸ, ಇದು ಸ್ಕ್ರಬ್ಬರಾಗಿ ಬಳಸ್ಕೊಳ್ತೇವೆ. ಇದು ಕ್ರೀಮಿಯಾಗಿ ಉಳಿದಿರ್ತಕ್ಕಂಥದ್ದು. ಇದಕ್ಕೆ ನಾವು ಏನು ಅಕ್ಕಿ ಹಿಟ್ಟನ್ನು ಸೇರಿಸಬಾರ್ದು, ಹಳದಿ ಅಷ್ಟೇ ಸೇರಿಸಿ ನಾವು ಫೇಸ್ ಪ್ಯಾಕಾಗಿ ಯೂಸ್ ಮಾಡೋದು. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ನಾನು ಫೇಸ್ ವಾಶ್ ಮಾಡಿ ಈಗ ಅದನ್ನು ಸ್ಕ್ರಬ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಈ ಒಂದು ಪೊಟ್ಯಾಟೊ ಟಿಪ್ಸಿಂದ ರೆಡ್ಯೂಸಿಂಗ್ ಡಾರ್ಕ್ ಸರ್ಕಲ್ಸ್ ಇದೆ, ಮತ್ತು ಫೇಸಲ್ಲಿ ಒಂದು ಡಾರ್ಕ್ ಸರ್ಕಲ್ಸ್ಗೆ ನಾವು ತೆಳುವಾಗಿ ಪೊಟ್ಯಾಟೊನ ಕಟ್ ಮಾಡಿ ಕಣ್ಣಿನ ಸುತ್ತ 10 ಮಿನಿಟ್ಸ್ ಇಟ್ಕೊಂಡು ರೆಸ್ಟ್ ಮಾಡಿದರೂ ಕೂಡ ತುಂಬಾ ಒಂದು ಡಾರ್ಕ್ ಸರ್ಕಲ್ಸ್ ರೆಡ್ಯೂಸ್ ಆಗುತ್ತೆ. ಹಾಗೆಯೇ ಲೈಟ್ನಿಂಗ್ ಸ್ಕಿನ್ ಟೋನ್ ಕೂಡ ಇದೆ. ಈ ಒಂದು ಪೊಟ್ಯಾಟೊ ಅಲ್ಲಿ ಕೋಜಿಕ್ ಆ್ಯಸಿಡ್ ಇರೋ ಅಂಶದಿಂದ ಮೆಲನಿನ್ ಅನ್ನೋ ಅಂಶವನ್ನು ಪ್ರೊಡ್ಯೂಸ್ ಮಾಡೋ ಮುಖಾಂತರ ಹೈಪರ್ ಪಿಗ್ಮೆಂಟೇಷನ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ನೋಡಿ, ಈ ಸ್ಕ್ರಬ್ಬರ್ ಹಾಕಿದಾದಮೇಲೆ 10 ಮಿನಿಟ್ ಬಿಡಬೇಕು. ಅದು ಫುಲ್ ಡ್ರೈ ಆದಮೇಲೆ ನೀಟಾಗಿ ಫೇಸ್ ವಾಶ್ ಮಾಡಿ ಇದಕ್ಕೆ ನೆಕ್ಸ್ಟು 10 ಮಿನಿಟ್ ಗ್ಯಾಪ್ ಕೊಡಬೇಕು. 10 ಮಿನಿಟ್ ಗ್ಯಾಪ್ ಆದಮೇಲೆ ನೆಕ್ಸ್ಟ್ ಈಗ ನಾವು ಆ ಒಂದು ಕ್ರೀಮಿ ಕನ್ಸಿಸ್ಟೆನ್ಸಿಯಲ್ಲಿ ಏನಿರುತ್ತೆ ಆ ಒಂದು ಫೇಸ್ ಪ್ಯಾಕ್ನ ಯೂಸ್ ಮಾಡಬೇಕು. ಸೊ ಈ ಒಂದು ಪೊಟ್ಯಾಟೋದಲ್ಲಿ ವಿಟಮಿನ್ ಸಿ ಅಂಶ ಇರೋದ್ರಿಂದ ಕೊಲಾಜನ್ ಪ್ರೊಡಕ್ಷನ್ ಮಾಡೋ ಮುಖಾಂತರ ಸ್ಕಿನ್ನ ಎಲಾಸ್ಟಿಕ್ ಇಂಪ್ರೂವ್ ಮಾಡುತ್ತೆ. ಹಾಗೆ ಇದು ಆಕ್ನೆಸ್ನ ಕೂಡ ರೆಡ್ಯೂಸ್ ಮಾಡುತ್ತೆ ಅಂತ ಹೇಳ್ಬೋದು. ಟೋಟಲಿ ಇದು ನ್ಯಾಚುರಲ್ ಫೇಸ್ ಪ್ಯಾಕ್ ಅಂತಲೇ ಹೇಳ್ಬೋದು. ಗೈಸ್, ತುಂಬಾ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಒಳ್ಳೆ ಗ್ಲೋ ಬರುತ್ತೆ ಫೇಸಲ್ಲಿ. ನೋಡಿ, ಆ ಒಂದು ಫೇಸ್ ಪ್ಯಾಕ್ ಹಾಕಿದ ಮೇಲೆ ಒಂದು 10 to 15 ಮಿನಿಟ್ಸ್ ಒಣಗಲಿಕ್ಕೆ ಬಿಡಬೇಕು. ಅದು ನೀಟಾಗಿ ಡ್ರೈ ಆದಮೇಲೆ ನೀಟಾಗಿ ಫೇಸ್ ವಾಶ್ ಮಾಡಿ ನಿಮಗೇ ಗೊತ್ತಾಗುತ್ತೆ ಮುಖದಲ್ಲಿ ಎಷ್ಟೆಲ್ಲ ಗ್ಲೋ ಬಂದಿರುತ್ತೆ ಅಂತ. ಸೊ ಗೈಸ್, ನನ್ನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಗೈಸ್, ಈ ಒಂದು ನ್ಯಾಚುರಲ್ ರೆಮಿಡಿಯನ್ನು ನೀವು ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.